ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ. ನಾನು ಕೀರ್ತಿ. ನಗರದ ಜಿಸಿ ರಸ್ತೆಯಲ್ಲಿರುವ ರವೀಂದ್ರ ಕಲಾಕ್ಷೇತ್ರದ ಆವರಣದಲ್ಲಿನ ನಯನ ಸಭಾಂಗಣದಲ್ಲಿ ಸಂದೇಶ್ ಯುವ ವೇದಿಕೆಯ 33ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಖ್ಯಾತ ಸಮಾಜ ಸೇವಕರಿಗೆ, ಸಾಹಿತಿಗಳಿಗೆ, ಮಾಜಿ ಸೈನಿಕರಿಗೆ, ಕಲಾವಿದರಿಗೆ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ಸೋಮನಾಥ ಸ್ವಾಮೀಜಿ, ಶ್ರೀ ಶಿವರುದ್ರ ಸ್ವಾಮೀಜಿ, ಶ್ರೀ ಡಾಕ್ಟರ್ ಅರೋಡ ಭಾರತಿ ಸ್ವಾಮೀಜಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಘನ ಉಪಸ್ಥಿತಿಯಲ್ಲಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಮಾನ್ಯ ಅಧ್ಯಕ್ಷರಾದ ಡಾಕ್ಟರ್ ಸಿ ಸೋಮಶೇಖರ್, ಶೇಷಾದ್ರಿಪುರಂ ಶಿಕ್ಷಣ ದತ್ತಿಯ ಪ್ರಧಾನ ಕಾರ್ಯದರ್ಶಿಗಳಾದ ಡಾಕ್ಟರ್ ಉಡುಪಿ ಕೃಷ್ಣ, ಹಿರಿಯ ಚಲನಚಿತ್ರ ಕಲಾವಿದರಾದ ಉಮೇಶ್, ಗಿನ್ನಿಸ್ ವಿಶ್ವ ದಾಖಲೆ ವಿಜೇತರಾದ ಶ್ರೀಮತಿ ಮಧುರಾ ಅಶೋಕ್ ಕುಮಾರ್, ಜನಪದ ಕಲಾವಿದರಾದ ಶ್ರೀ ಅಪ್ಪಗೆರೆ ತಿಮ್ಮರಾಜುರವರು ಸೇರಿದಂತೆ ಹಲವು ಗಣ್ಯರು ಹಾಜರಿದ್ದರು. ಪಡ್ಕೊಂಡಿದ್ದಾರೆ. ನಾನು ನೋಡಿದೆ ಈ ಸಂಸ್ಥೆ ಕಲೆ, ಸಾಹಿತ್ಯ, ಧರ್ಮ, ಸಂಸ್ಕೃತಿ, ಶಿಕ್ಷಣ, ಸಮಾಜ ಎಲ್ಲವನ್ನೂ ಒಳಗೊಂಡದ್ದು. ಅಂದ್ರೆ ನಮ್ಮ ಸೋಮಶೇಖರ್ ಅವರ ಮನಸ್ಸು, ಅವರ ಹೃದಯ ಎಷ್ಟು ವಿಶಾಲವಾದ್ದು ಅನ್ನೋದನ್ನ ಇಲ್ಲೇ ತೋರಿಸುತ್ತೆ. ಮಕ್ಕಳಿಗೂ ಬೇಕು, ಅವ್ರ ವಿದ್ಯಾಭ್ಯಾಸಕ್ಕೂ ಉತ್ತೇಜನ ಬೇಕು. ಎಲ್ಲ ರೀತಿಯಲ್ಲೂ ಕೂಡ ಅವರು ಎಲ್ಲ ಕಾರ್ಯಕ್ರಮಗಳನ್ನು ರೂಪಿಸಿ ಹಿರಿಯರಿಗೆಲ್ಲರಿಗೂ ಗೌರವಿಸ್ತಕ್ಕಂಥದ್ದು. ಅಪ್ಪಗೆರೆ ತಿಮ್ಮರಾಜು ಅವರ ಹಾಡುಗಳನ್ನು ಕೇಳ್ತಾ ಬೆಳೆದವರು. ನಮ್ಮ ಅನೇಕ ಇಲ್ಲಿ ನಡೆದಂತೆ ನಾವು ಗೌರವಿಸಿರುವಂಥ ಎಲ್ಲ ಕಲಾವಿದರ ಅವರ ಅಭಿನಯಗಳನ್ನು ನೋಡ್ತಾ ಬೆಳೆದಂಥವ್ರು ನಾವೆಲ್ಲ. ಇಂಥ ಹಿರಿಯರನ್ನೆಲ್ಲ ಗೌರವಿಸುವಂಥ ಕೆಲಸ ನಮಗೆ ಸಿಗ್ತಲ್ಲ, ಇದು ನಮ್ಮ ಪುಣ್ಯ ವಿಶೇಷ ಅಂತೇಳಿ ನಾನಾದರೂ ಕೂಡ ಭಾವಿಸಿ, ಕಡೆಯದಾಗಿ ನಾನು ಸಂದೇಶ ರೂಪದಲ್ಲಿ ಒಂದೇ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಕುವೆಂಪು ಅವರು ನಮ್ಮ ನಾಡಗೀತೆಯಲ್ಲಿ ಒಂದು ಅದ್ಭುತವಾದ ವಿಚಾರವನ್ನು ಇಟ್ಟಿದ್ದಾರೆ. ಅದೇನು ಅಂತಂದರೆ ಸರ್ವ ಜನಾಂಗದ ಶಾಂತಿಯ ತೋಟ. ನಾವು ಈ ಕಲ್ಪನೆ, ಇದೇ ಗಾಂಧೀಜಿಯವರ ಕಲ್ಪನೆ ಕೂಡ ಆಗಿತ್ತು. ಸರ್ವ ಜನಾಂಗದ ಶಾಂತಿಯ ತೋಟ, ಸಮುದಾಯಿಕ ಸಮಾಜದ ಕಲ್ಪನೆ ನಮ್ಮದು. ನಮ್ಮಲ್ಲಿ ಸಾವಿರಾರು ವರ್ಷಗಳಿಂದ ಹಲವು ಸಂಸ್ಕೃತಿಯ ಜನ ನೆಮ್ಮದಿಯಿಂದ ಬಾಳ್ತಾ ನಾವು ಅಣ್ಣ ತಮ್ಮಂದರಾಗಿದ್ದೇವೆ. ಈ ಒಂದು ಸಮುದಾಯಿಕ ಕಲ್ಪನೆಯನ್ನು ನಾವು ಉಳಿಸ್ಬೇಕು. ಶಾಂತಿಯುತ ಸಮಾಜ, ಸರ್ವ ಜನಾಂಗದ ಶಾಂತಿಯ ತೋಟವಾಗಬೇಕು ಅನ್ನುವಂಥದ್ದು. ಶಾಂತಿಯ ಸಮಾಜ ಅಂದಾಗ ಈಗ ನೋಡಿ, ಕಲೆ, ಸಂಸ್ಕೃತಿ ಇವೆಲ್ಲವೂ ಕೂಡ ಒಂದು ಶಾಂತಿಯುತ ಸಮಾಜದ ನಿರ್ಮಾಣಕ್ಕೆ ಕಾರಣವಾಗುವಂಥದ್ದು. ಎಲ್ಲರೂ ನೆಮ್ಮದಿಯಿಂದ ಬದುಕಬೇಕು, ಅಣ್ಣ ತಮ್ಮಂದರಾಗಿ ಬದುಕಬೇಕು ಅನ್ನುವಂಥ ಈ ಸಂದೇಶ ಇದೆಯಲ್ಲ, ಇದು ಮಹಾತ್ಮ ಗಾಂಧಿಯವರು ಕೊಟ್ಟಂಥ ಬಹಳ ದೊಡ್ಡ ಸಂದೇಶ. ಅದಕ್ಕಾಗಿ ಅವರು ಇಡೀ ಬದುಕನ್ನೇ ಅರ್ಪಿಸಿಕೊಂಡ್ರು. ಬಹಳ ಜನ ಅವರು ಬರೀ ಸ್ವಾತಂತ್ರ್ಯಕ್ಕೆ ಹೋರಾಡಿದರು ಅಂತ ಹೇಳ್ತಾರೆ. ಅದಲ್ಲ, ಅದು ಗಾಂಧೀಜಿಯವರ ಅನೇಕ ಕಾರ್ಯಕ್ರಮಗಳಲ್ಲಿ ಅದು ಒಂದಾಗಿತ್ತು ಅಷ್ಟೇನೆ. ಅವರ ಜೀವಿತ ಕಾಲದಲ್ಲಿ ಸ್ವಾತಂತ್ರ್ಯ ಬರ್ತದೆ ಅಂತ ಅವ್ರು ಯಾವತ್ತೂ ಕೂಡ ಅಂದ್ಕೊಂಡಿರಲಿಲ್ಲ. ಆದರೆ ಜನಗಳ ಮನಸ್ಸನ್ನ ಕಟ್ಟಿದ್ರು. ನಾವೆಲ್ಲರೂ ಒಟ್ಟಿಗೆ. ಗಿನ್ನಿಸ್ ವಿಶ್ವ ದಾಖಲೆ ವಿಜೇತರಾದ ಶ್ರೀಮತಿ ಮಧುರಾ ಅಶೋಕ್ ಕುಮಾರ್, ಮಾಜಿ ಸೈನಿಕರಾದ ಸುಬೇದಾರ್ ಶಿವಣ್ಣ, ಶ್ರೀ ವಸಂತ್ ಕಿರಣ್, ಕಿರುತೆರೆ ರಂಗಭೂಮಿ ಕಲಾವಿದರಾದ ಶಂಕರ್ ಭಟ್ ರವರಿಗೆ ಪ್ರತಿಷ್ಠಿತ 2025ನೇ ಸಾಲಿನ ಸಂದೇಶ ಪ್ರಶಸ್ತಿ ನೀಡಿ ಅಭಿನಂದಿಸಲಾಗಿತ್ತು. ಶಾಲು ಹೊದಿಸಿ ಸತ್ಕಾರ ಮಾಡ್ತಾ ಇದ್ದಾರೆ. ಮಧುರಾ ಅಶೋಕ್ ಕುಮಾರ್ ಅವರಿಗೆ ಸಂದೇಶ್ ಸೇವಾ ರತ್ನ ಪ್ರಶಸ್ತಿಯನ್ನು ಕೊಟ್ಟು ಇದನ್ನು ಪ್ರದಾನ ಮಾಡ್ತಾರೆ. ಮಧುರಾ ಅಶೋಕ್ ಕುಮಾರ್ ಅವರಿಗೆ ಸಂದೇಶ್ ಸೇವಾ ರತ್ನ. ಮಧುರಾ ಮೇಡಮ್, ನೀವು ಮತ್ತಷ್ಟು ದಾಖಲೆಗಳನ್ನು ಬರೀರಿ, ಮತ್ತಷ್ಟು ಜನರಿಗೆ ತಾವು ನೆರವಾಗಿ, ದೀಪವಾಗಿ ಕೇಳಿಕೊಳ್ತಾ ಅವರಿಗೆ ಇವತ್ತು ಸಂದೇಶ್ ಸಮಾಜ ಸೇವಾ ರತ್ನ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದಾರೆ. ಅಣ್ಣ, ಆಮೇಲೆ 7 ಜನ ಫೋಟೋ ತಗೊಳ್ಳಿ, ಒಂದು ಗ್ರೂಪ್ ಫೋಟೋ ತಗೊಳ್ಳಿ. ಹಾಗೆ ದಯವಿಟ್ಟು ಯಾರೇ ಎದ್ದೇಳಬೇಡಿ. ಇವತ್ತು ಕೆ ಸೋಮಶೇಖರ್ ಅವರು ಸ್ಥಾಪಿಸಿರ್ತಕ್ಕಂಥ, ಅವ್ರ ಸ್ನೇಹಿತರು ಸ್ಥಾಪಿಸಿರ್ತಕ್ಕಂಥ ಸಂದೇಶ್ ಯುವ ವೇದಿಕೆ, ಈ ಸಂದೇಶ್ ಯುವ ವೇದಿಕೆ 33ನೇ ವರ್ಷದ ವಾರ್ಷಿಕೋತ್ಸವ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರ ಪಕ್ಕದಲ್ಲಿರ್ತಕ್ಕಂಥ ನಯನ ಸಭಾಂಗಣದಲ್ಲಿ ನಡೀತು. ಗಾಯನ, ನೃತ್ಯ, ಹಾಡುಗಳು ಎಲ್ಲ ಕಾರ್ಯಕ್ರಮ ಆಯಿತು. ಬಹಳ ವಿಶೇಷವಾಗಿ ಇವತ್ತು ಪರಮ ಪೂಜ್ಯ ಸ್ವಾಮೀಜಿಗಳು, ಕಲಾವಿದರು, ಶಿಕ್ಷಣ ತಜ್ಞರು ಮತ್ತು ಸೈನಿಕರು ಎಲ್ಲರನ್ನ ಗುರುತಿಸಿ ಇವತ್ತು ಸನ್ಮಾನ ಮಾಡಿದ್ದಾರೆ. ತುಂಬ ಜನರಿಗೆ ಸಮಾಜ ಸೇವಾ ರತ್ನ ಪ್ರಶಸ್ತಿ ಕೊಟ್ಟಿದ್ದಾರೆ. ಇವತ್ತು ನೋಡಿ, ಸಂದೇಶ್ ನಾಟ್ಯ ರತ್ನ, ಸಂದೇಶ್ ಶಿಕ್ಷಕ ರತ್ನ, ಸಂದೇಶ್ ಯೋಗ ರತ್ನ, ಸಂದೇಶ್ ಸಮಾಜ ಸೇವಾ ರತ್ನ, ಈ ತರಹ ಬೇರೆ ಬೇರೆ ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ ನಾಡಿನ ಗಣ್ಯರಿಗೆ. ತುಂಬ ಜನ ಈ ಕಾರ್ಯಕ್ರಮಕ್ಕೆ ಬಂದಿದ್ದರು. ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ನೋಡಿ, 5 ಗಂಟೆಗೆ ಪ್ರಾರಂಭವಾದಂಥ ಕಾರ್ಯಕ್ರಮ ಇದುವರೆಗೆ ನಿರಂತರವಾಗಿ 8 ಗಂಟೆ, ಈಗ 3 ಗಂಟೆಗಳ ಕಾಲ ನಿರಂತರವಾಗಿ ಕಾರ್ಯಕ್ರಮ ನಡೆಯಿತು. ನಿಮ್ಮೆಲ್ಲರಿಗೂ ಅಡ್ವಾನ್ಸ್ ಆಗಿ ನಾನು ಸ್ವಾಗತವನ್ನು ಕೋರ್ತೇನೆ. 34ನೇ ವರ್ಷದ ವಾರ್ಷಿಕೋತ್ಸವಕ್ಕೆ
ತಾವೆಲ್ಲ ಬರಲೇಬೇಕು ಅಂಥೇಳಿ ಈ ಮೊದಲೇ ತಮಗೆ ಒಂದು ಇನ್ವಿಟೇಷನನ್ನು ಆಹ್ವಾನವನ್ನು ಕೊಡ್ತಾ ಇದ್ದೀನಿ. ಕೆ ಸೋಮಶೇಖರ್ ಭಾಳ ಸಹೃದಯವಂತ. ಅವರು ವೃತ್ತಿಯಲ್ಲಿ ವಕೀಲರು, ಸಮಾಜ ಸೇವಕರು. ವಕೀಲಿಕೆ ಮಾಡೋದ್ರ ಜೊತೆಗೆ ಸಮಾಜ ಸೇವೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇದು ಭಾಳ ವಿಶೇಷ. ಆಮೇಲೆ ಅವ್ರಿಗೆ ಎಲ್ಲ ಕಲಾವಿದರು ಅಂದರೆ ಭಾಳ ಇಷ್ಟ, ಶಿಕ್ಷಕರು ಅಂದರೆ ಇಷ್ಟ, ಸೈನಿಕರು ಅಂದರೆ ಇಷ್ಟ, ಸೈಂಟಿಸ್ಟ್ಗಳಂದರೆ ಇಷ್ಟ. ಎಲ್ಲ ಕ್ಷೇತ್ರದವ್ರನ್ನೂ ಗುರುತಿಸಿ ಅವರು ಸನ್ಮಾನ ಮಾಡ್ತಾರೆ. ಅದು ಪ್ರಶಸ್ತಿ ಪ್ರಾರಂಭ ಆಗದೆ ಸಂದೇಶ್ ಸಮಾಜ ಸೇವಾ, ಸಂದೇಶ್ ಕಲಾರತ್ನ, ಸಂದೇಶ್ ಯೋಗ ರತ್ನ, ಸಂದೇಶ್ ಕ್ರೀಡಾ ರತ್ನ, ಈ ತರಹ ಸಂದೇಶ್ ಅಂತಲೇ ಶುರುವಾಗಿದೆ. ಇವರು ಒಂದು ಒಳ್ಳೆಯ ಸಂದೇಶವನ್ನು ಜಗತ್ತಿಗೆ ಕೊಡ್ತಾ ಇದ್ದಾರೆ. ಒಂದು ದಿವ್ಯ ಸಂದೇಶ, ಶುಭ ಸಂದೇಶ, ದೇಶಕ್ಕೆ ಪ್ರಪಂಚಕ್ಕೆ ಇಂಥ ಒಳ್ಳೆಯ ಸಂದೇಶವನ್ನು ಕೊಡ್ತಿರ್ತಕ್ಕಂಥ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಕೆ ಸೋಮಶೇಖರ್ ಮತ್ತು ಅವರ ಕುಟುಂಬದವರಿಗೂ, ಅವರ ಎಲ್ಲ ಸ್ನೇಹಿತರಿಗೂ, ಅವರೆಲ್ಲ ಇಡೀ SSK ಸಂಘದವರಿಗೂ, ಅವರೆಲ್ಲರ ಸ್ನೇಹಿತರಿಗಳಿಗೂ ಕೂಡ ನಾನು ಶುಭವನ್ನು ಕೊಡ್ತೀನಿ. ನಾನು ಡಾಕ್ಟರ್ ಚಿಕ್ಕಜ್ಜಾಜಿ ಮಹದೇ ಈವರೆಗೆ ಭಗವಂತನ ಕೃಪೆಯಿಂದ ಒಂದು 300 ಸಿನಿಮಾಗಳಲ್ಲಿ 250 ಧಾರಾವಾಹಿಗಳಲ್ಲಿ ಪಾತ್ರ ಮಾಡಿದ್ದೇನೆ ಅಂತ ಹೇಳಲಿಕ್ಕೆ ಅತ್ಯಂತ ಸಂತೋಷ. ನನ್ನ ಕಾಲೇಜಿನ